ಕಾಲಿಗೆ ಬಿದ್ದು ಕೇಳಿದರೂ ಕೂಡ ಈ ವಸ್ತುಗಳನ್ನು ನೀವು ಯಾರಿಗೂ ದಾನವಾಗಲಿ ಅಥವಾ ಸುಮ್ಮನೆ ಕೊಡುವುದಾಗಲಿ ಮಾರುವುದಾಗಲಿ ಮಾಡಲೇಬೇಡಿ. ನಿಮ್ಮ ಮನೆಯಲ್ಲಿರುವಂತಹ ಲಕ್ಷ್ಮಿ ಅವರ ಮನೆಗೆ ಹೊರಟೋಗ್ತಾಳೆ. ನಿಮಗೆ ದರಿದ್ರ ಸುತ್ತಕೊಳ್ಳುತ್ತೆ, ಬಡವರಾಗ್ತೀರಿ, ಸಾಲ ಮಾಡುವ ಸ್ಥಿತಿ ಎದುರಾಗುತ್ತೆ, ಅನಾರೋಗ್ಯದ ಸ್ಥಿತಿಗಳು ನಿಮಗೆ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆ ವಸ್ತುಗಳು ಯಾವುದು ಅಂತ ಇವತ್ತು ನಿಮಗೆ ತಿಳಿಸ್ಕೊಡ್ತೀವಿ. ಕಷ್ಟಗಳು ಅನ್ನುವುದು ಮನುಷ್ಯನಲ್ಲಿ ಇದ್ದೇ ಇರುತ್ತೆ. ಪ್ರತಿಯೊಂದು ಕಷ್ಟಕ್ಕೂ ಅದರದ್ದೇ ಆದ ಪರಿಹಾರಗಳು ಇದ್ದೇ ಇರುತ್ತೆ. ನಮ್ಮ ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ನೀವು ಫಾಲೋ ಮಾಡಿ. ನಿಮ್ಮ ಕಷ್ಟಕ್ಕೆ ಪರಿಹಾರದ ಎಷ್ಟೋ ವಿಡಿಯೋಗಳು ಇಲ್ಲಿ ನಿಮಗೆ ಲಭ್ಯವಾಗುತ್ತೆ. ಹಾಗೂ ನಿಮ್ಮ ಜೀವನದಲ್ಲಿರುವಂತಹ ಯಾವುದೇ ಒಂದು ಸಮಸ್ಯೆಗಳ ಶಾಶ್ವತ ಪರಿಹಾರ ಆಗಬೇಕು ಅನ್ನೋದಾದರೆ ಪಂಡಿತ್ ಶಿವಾನಂದ ಗುರುಗಳಿಗೆ ಇವತ್ತೇ ಒಂದು ಕರೆ ಮಾಡಿ. ವಶೀಕರಣ, ಮಾಟ ಮಂತ್ರದ ಯಾವುದೇ ಗುಪ್ತ ನಿಗೂಢ ಸಮಸ್ಯೆಗಳಿದ್ದರೂ ಪರಿಹಾರ ಹೇಳ್ತಾರೆ. ಯಾವ ವಸ್ತುಗಳನ್ನು ನೀವು ಯಾರಿಗೆ ಕೊಡಬಾರದು ಅಂತ ಹೇಳೋದಾದರೆ ಅದರಲ್ಲಿ ಪ್ರಮುಖವಾದದ್ದು ಮನೆಯಲ್ಲಿರುವಂತಹ ಕಲ್ಲುಪ್ಪನ್ನು ಯಾರಿಗೂ ಕೊಡಬೇಡಿ. ಕಲ್ಲುಪ್ಪು ಮಹಾಲಕ್ಷ್ಮಿಯ ಒಂದು ಸಂಕೇತ. ಇದನ್ನು ದಾನವಾಗಿ ಆಗಲಿ ಅಥವಾ ಸುಮ್ಮನೆ ದುಡ್ಡಿಗೆ ಆಗಲಿ ನಿಮ್ಮ ಮನೆಯಿಂದ ಮಾರಾಟ ಮಾಡಬಾರ್ದು. ಅಂಗಡಿಯಿಂದ ಮಾರಾಟ ಮಾಡಬಹುದೇ ಹೊರತು ಮನೆಯಿಂದ ಯಾರಿಗಾದರೂ ಕಲ್ಲುಪ್ಪನ್ನು ದಾನ ಮಾಡೋದಾದರೆ ಇದನ್ನು ಮಾಡ್ತಿದ್ರೆ ದಯವಿಟ್ಟು ಇದನ್ನು ನಿಲ್ಲಿಸಿ. ಇನ್ನು ಮನೆಗೆ ಬಂದ ಅತಿಥಿಗಳಿಗೆ ನಿಮ್ಮ ಕೈಯಿಂದ ಅವರ ಕೈಯಿಗೆ ಯಾವುದೇ ಆಯುಧಗಳನ್ನು ಕೊಡಬೇಡಿ. ಅಂದರೆ ಚಾಕು ಇರಬಹುದು, ಕತ್ತರಿ, ಬ್ಲೇಡು, ಬಟ್ಟೆ ಪೆನ್ನು, ಇದನ್ನು ಯಾರಿಗೂ ಕೂಡ ನೇರವಾಗಿ ಕೈಗೆ ಕೊಡಬೇಡಿ. ಪಕ್ಕದಲ್ಲಿಟ್ಟು ಅಲ್ಲೇ ತೆಗೆದುಕೊಳ್ಳಲು ಅವರಿಗೆ ಹೇಳಬೇಕು. ನೇರವಾಗಿ ಕೈ ಕೊಟ್ಟರೆ ಅಶಾಂತಿಯಾದ ವಾತಾವರಣ ಸೃಷ್ಟಿಯಾಗುತ್ತೆ. ನಿಮಗೂ ಅವರಿಗೂ ಜಗಳಗಳು, ಶತ್ರುತ್ವ ಅನ್ನುವುದು ಹೆಚ್ಚಾಗುತ್ತೆ. ಹೆಣ್ಣು ಮಕ್ಕಳು, ಮುತ್ತೈದೆ ಹೆಂಗಸರು ಯಾವುದೇ ಕಾರಣಕ್ಕೂ ರಂಗೋಲಿ ಪುಡಿಯನ್ನು ಪಕ್ಕದ ಮನೆಯವರಿಗೆ ಕೂಡ ಕೊಡಬಾರದು, ಎದುರುಗಡೆ ಮನೆಯವ್ರಿಗೂ ಕೊಡಬಾರದು. ಒಟ್ಟಿನಲ್ಲಿ ಎಷ್ಟೇ ಬೇಡಿಕೊಂಡರೂ ರಂಗೋಲಿಯನ್ನು ಕೊಡಬಾರದು. ಇದನ್ನು ಕೊಡುವುದರಿಂದಲೂ ಕೂಡ ಮನೆಗೆ ದರಿದ್ರ ಹೆಚ್ಚಾಗುತ್ತೆ. ರಂಗೋಲಿ ಅನ್ನುವುದು ಮಹಾಲಕ್ಷ್ಮಿಯ ಒಂದು ಸಂಕೇತ ಇದ್ದ ಹಾಗೆ. ನಿಮ್ಮ ಮನೆ ಮುಂದೆ ಬಿಡುವ ರಂಗೋಲಿಯಿಂದ ಲಕ್ಷ್ಮಿ ನೇರವಾಗಿ ಮನೆಗೆ ಪ್ರವೇಶ ಮಾಡುತ್ತಾಳೆ. ನಿಮ್ಮ ಮನೆಯ ರಂಗೋಲಿ ಪಕ್ಕದ ಮನೆಗೆ ಅಥವಾ ಬೇರೆಯವರು ಕೊಟ್ಟರಿ ಅಂತಂದರೆ ನಿಮ್ಮ ಮನೆಗೆ ಬರುವಂತಹ ಲಕ್ಷ್ಮಿ ಅವ್ರ ಮನೆಗೆ ಹೊರಟು ಹೋಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇದೆಲ್ಲ ಕೊಡಬಾರ್ದು. ಈ ವಿಡಿಯೋನ ಬೇರೆಯವ್ರಿಗೂ ಶೇರ್ ಮಾಡೋದ್ರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಬೇರೆಯವ್ರಿಗೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಕ್ಕಂಗಾಗುತ್ತೆ. ನಿಮಗೇನಾದರೂ ಕಷ್ಟ ಇತ್ತು ಅಂದರೆ ಶಾಶ್ವತ ಪರಿಹಾರಕ್ಕಾಗಿ ಪಂಡಿತ್ ಶಿವಾನಂದ ಗುರುಗಳಿಗೆ ಇವತ್ತೇ ಒಂದು ಕರೆ ಮಾಡಿ ಪರಿಹಾರವನ್ನು ಅವರಿಂದ ಕಂಡುಕೊಳ್ಳಿ.